ಸ್ವಾಭಿಮಾನದನಲ್ಲೇ ಸಾಕು ಸಂಯಮ ಬಲ್ಲೆ ಹಾಡನ್ನು ಗುನುಗುನುಗಿಸುತ್ತಾ ಆಗಿನ್ನೂ ಕೆಲಸವನ್ನು ಮುಗಿಸಿ ಮನೆಯೊಳಗೆ ಕಾಲಿರಿಸಿದಳು ಅಹಲ್ಯ. ಅಹಲ್ಯನ ನೋಡಿ ಅವಳ ತಾಯಿ, ಅರೆ ನಿನ್ನನ್ನೇ ನೆನಪು ಮಾಡ್ಕೋತಿದ್ದೆ. ಅಬ್ಬಾ, ಅಂತೂ ಬೇಗ ಬಂದ್ಯಲ್ಲ. ಅಪ್ಪ ಫೋನ್ ಮಾಡಿದ್ರು, ನಾಳೆ ನಿನ್ನ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಿದ್ದಾರಂತೆ. ನಾಳೆ ಕೆಲಸಕ್ಕೆ ಹೋಗಬೇಡ, ಮನೆಯಲ್ಲೇ ಇರು. 10 ಗಂಟೆಗೆಲ್ಲ ಬರ್ತಾರೆ. ಒಳ್ಳೆ ಸಂಬಂಧ ಬಂದಿದೆ ಕಣೆ. ಹುಡುಗ ಲಕ್ಷಣವಾಗಿದ್ದಾನೆ. ಒಳ್ಳೆ ಕೆಲಸ, 6 ಅಂಕಿ ಸಂಬಳ ಬೇರೆ. ಒಬ್ಬನೇ ಮಗ, ಒಬ್ಬಳು ಅಕ್ಕ ಇದ್ದಾಳೆ. ಅನುಕೂಲಸ್ಥರ ಮನೆಗೆ ಮದುವೆ ಮಾಡಿದೆ. ಸಕಲೇಶಪುರ ಊರು, ಒಳ್ಳೆ ಮಲೆನಾಡು, ಅನುಕೂಲವಾಗಿದ್ದಾರೆ. ನಮ್ಮ ಪರಿಚಯದ ಆ ಶಾಮಣ್ಣ ಇದ್ದಾರೆ ನೋಡು, ಅದೇ ಹೋದ್ವಾರ ಆ ರಾಧಾ ಮದುವೆಗೆ ಹೋದಾಗ ಸಿಕ್ಕಿದ್ರಲ್ಲ, ಅವರು ಹೇಳಿದ್ದು ಹುಡುಗ ರಾಧಾ ಮದುವೆಯಲ್ಲಿ ನಿನ್ನ ನೋಡಿದ್ದಾನಂತೆ. ಮದುವೆ ಆದರೆ ನಿನ್ನೆ ಅಂತಿದ್ದಾನಂತೆ. ನಾಳೆ ಕತೆ ಹೊಡಿಬೇಡ, ಸುಮ್ಮನೆ ತಯಾರಾಗೋ ಎಂದು ಒಂದೇ ಸಮನೆ ಹೇಳ್ತಾನೆ ಇದ್ದರು. ಅಹಲ್ಯ ಇದಕ್ಕೆಲ್ಲ ಕಿವಿಗೆ ಬೀಳುವ ಮೊದಲೇ ಕಾಲನ್ನಪ್ಪಳಿಸುತ್ತಾ ಹೋಗಿ ಧಡಾರೆಂದು ಬಾಗಿಲನ್ನು ಹಾಕಿಕೊಂಡಳು. ಈ ಅಮ್ಮನಿಗೆ ಏನು ಹೇಳಿದ್ರು ಅರ್ಥನೇ ಆಗಲ್ಲ. ಯಾವಾಗ ನೋಡಿದ್ರು ಮದುವೆ ಆಗು ಅಂತಾರೆ. ತುಂಬ ಸಲ ಹೇಳಿದ್ದೀನಿ, ಈಗ ತಾನೇ ಕೆಲಸಕ್ಕೆ ಸೇರಿದ್ದೀನಿ, 3-4 ವರ್ಷ ಮದುವೆ ಆಗಲ್ಲ ಅಂತ. ಅಮ್ಮ ಅಂತೂ ಕೇಳೋದೇ ಇಲ್ಲ. ನಿನ್ನ ನಾಲ್ಕಂಕಿ ಸಂಬಳದಲ್ಲಿ ಏನು ಮಾಡೋಕ್ಕಾಗುತ್ತೆ? ಹೆಣ್ಮಕ್ಳು ಯಾವಾಗಿದ್ರೂ ತಲೆ ಮೇಲಿರೋ ತೂಕತ್ತಿ ಮದುವೆ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅಂತಾರೆ. 4 ಅಂಕಿ ಸಂಬಳನೇ ಇರಬಹುದು, ಆದರೆ ನನಗೆ ಸ್ವಾತಂತ್ರ್ಯ ಇಲ್ವಾ? ಛೆ ಎಂದು ದಿಂಬಿನಡಿಯಲ್ಲಿ ಮುಖವನ್ನು ಹುದುಗಿಸಿ ಅಳತೊಡಗಿದಳು. ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಕಾಂತರಾಜು ಮತ್ತು ಪಾರ್ವತಮ್ಮನವರದು ಒಂದು ಸುಂದರವಾದ ಸಂಸಾರ. 2 ಗಂಡು ಮಕ್ಕಳ ನಂತರ ಅನೇಕ ದೇವರಿಗೆ ಹರಕೆಯನ್ನು ಕಟ್ಟಿ ಹುಟ್ಟಿದವಳೇ ಈ ಅಹಲ್ಯ. ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಕಾಂತರಾಜುರನ್ನ ಸಾಕಲು ಪಡಬಾರದ ಭಾವನೆಯನ್ನು ಅವರ ತಾಯಿ ಅನುಭವಿಸಿದರು. ಆಯಾ ಮಹಾನಗರಿಗೆ ಬಂದ ಅವರಿವರ ಮನೆಯ ಕೆಲಸವನ್ನು ಮಾಡಿ ಸಾಕಿ ಒಳ್ಳೆಯ ಸರ್ಕಾರಿ ಕೆಲಸದಲ್ಲಿ ಸ್ವಂತ ಊರಿನೆಡೆ ಬೆಂಗಳೂರಿನಲ್ಲಿ ನೆಲೆ ನಿಲ್ಲುವಂತೆ ಮಾಡುವಲ್ಲಿ ಸಫಲರಾಗಿದ್ದರು. ಅದಕ್ಕೆ ತಕ್ಕ ಹಾಗೆ ಅವರ ಬಾಳಿಗೆ ಸಹಧರ್ಮಿಣಿಯಾಗಿ ಮನೆ ಹೊಕ್ಕ ಪಾರ್ವತಮ್ಮನವರೂ ಕೂಡ ಅಚ್ಚುಕಟ್ಟಾಗಿ ಸಂಸಾರ ನಡೆಸಿದರು ಎಂದರೆ ತಪ್ಪಿಲ್ಲ. ಅತ್ತೆ ಗಂಡನನ್ನು ಸಾಕಲು ಅನುಭವಿಸಿದ ಕಾರ್ಪಣ್ಯಗಳ ಅರಿವಿದ್ದ ಪಾರ್ವತಮ್ಮನಿಗೆ ಅತ್ತೆಯ ಮೇಲೆ ಏನೋ ಕಕ್ಕುಲತೆ, ಪ್ರೀತಿ, ಗೌರವ. ತಂದೆ ಇಲ್ಲದ ಕಾಂತರಾಜುವಿಗೂ ಅಮ್ಮನ ಮೇಲೆ ವಿಶೇಷವಾದ ಅಕ್ಕರೆ. ಮೊದಲನೆಯದ್ದು ಗಂಡು ಮಗುವಾಗಿ, ಎರಡನೆಯದ್ದು ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲಿದ್ದ ಸಂಸಾರಕ್ಕೆ ಗಂಡು ಮಗುವಾದಾಗ ನಿರಾಶೆಯ ಕಾರ್ಮೋಡ. ಸೊಸೆಯ ಮುಂದೆ ತಮ್ಮ ಬೇಸರವನ್ನು ಕಾಂತರಾಜುವಿನ ತಾಯಿ ವ್ಯಕ್ತಪಡಿಸಿದ್ದರು. ಎರಡನೆಯ ಮಗುವಾಗಿ 5-6 ವರ್ಷಗಳ ನಂತರ ಕಾಂತರಾಜುವಿನ ತಾಯಿಯ ಮರಣದ 1 ವರ್ಷದ ತರುವಾಯ ಹುಟ್ಟಿದವಳೇ ಈ ಅಹಲ್ಯ. ಕಾಂತರಾಜುರವರ ಅಮ್ಮ ಮತ್ತೆ ಹುಟ್ಟಿದ್ದಾಳೆ ಎಂದು ನೆನಪಿಗಾಗಿ ಅಮ್ಮನ ಹೆಸರು ಅಹಲ್ಯ ಎಂದು ನಾಮಕರಣ ಮಾಡಿದರು. ಓದಿನಲ್ಲಿ ತುಂಬ ಬುದ್ಧಿವಂತೆಯಾದ ಅಹಲ್ಯ ಹಾಡು, ಹಸೆ, ಅಡುಗೆ ಕೆಲಸವೆಂದು ಎಲ್ಲದರಲ್ಲೂ ಚುರುಕು. ಸ್ವಾಭಿಮಾನದ ಕಣಿಯಾಗಿದ್ದ ಅಹಲ್ಯ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಸ್ವಂತ ದುಡಿಮೆಯ ಕನಸನ್ನು ಹೊತ್ತಿದಳು. ಪದವಿ ಪೂರ್ವ ವಿದ್ಯಾಭ್ಯಾಸದ ನಂತರ ಇಂಜಿನಿಯರಿಂಗ್ ಓದುವುದು ಅವಳ ಕನಸಾಗಿತ್ತು. ಆದರೆ ಪಾರ್ವತಮ್ಮನವರು ವಿರೋಧವನ್ನು ವ್ಯಕ್ತಪಡಿಸಿದರು. ಹೆಣ್ಣು ಮಗು ಹೆಚ್ಚು ಓದಿದರೆ ಮದುವೆ ಕಷ್ಟಸಾಧ್ಯವಾಗುವುದು ಎಂದು ಅವರ ನಂಬಿಕೆ. ಅದಕ್ಕಾಗಿ ಪ್ರಬಲವಾಗಿ ವಿರೋಧಿಸಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದರು. ಬೇರೆ ಗತ್ಯಂತರವಿಲ್ಲದೆ ಪದವಿಯನ್ನು ರ್ಯಾಂಕ್ನೊಂದಿಗೆ ಮುಗಿಸುವಲ್ಲಿ ಸಫಲರಾಗಿದ್ದಳು. ಅಹಲ್ಯ ಹಾಗೂ ಹೀಗೂ ಅಪ್ಪನ ಸಹಕಾರದಿಂದ ಅಮ್ಮನ ವಿರೋಧದ ನಡುವೆ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಳು. ಹತ್ತು ಸಾಕಾಗಿದ್ದ ಅಹಲ್ಯಳ ಹತ್ತಿರ ಕಾಂತರಾಜು ಅವರು ಬಂದು ಕುಳಿತು ತಲೆಯನ್ನು ನೆವರಿಸುತ್ತಾ, ಮಗು ಅಹಲ್ಯ ಎಂದು ಕರೆಯಲು ಅಹಲ್ಯಳ ದುಃಖದ ಕಟ್ಟೆಯೊಡೆದಿತ್ತು. ಹುಡುಗನನ್ನು ನೋಡು, ನಿನಗೆ ಒಪ್ಪಿಗೆಯಾದರೆ ಮಾತ್ರ ಮುಂದಿನ ಮಾತು ಎಂದು ಹೇಳಿ, ಹೊರಗಡೆ ಬಾ ಮಗು, ನಿನಗಾಗಿ ಎಲ್ಲರೂ ಊಟಕ್ಕೆ ಕಾಯುತ್ತಿದ್ದಾರೆ, ಬಾ ಮಗು ಎನ್ನಲು ಅಮ್ಮ ನನ್ನ ಒಪ್ಪಿಗೆಗೆ ಆಸ್ಪದ ಕೊಡುವುದಿಲ್ಲ ಎಂದು ಅಹಲ್ಯಗೆ ಖಾತ್ರಿಯಾಗಿದ್ದರೂ ಕೂಡ ಅಪ್ಪನಿಗೆ ಬೇಸರವಾಗಬಾರದೆಂದು, ಸರಿಯಪ್ಪ ನೀವು ನಡೆಯಿರಿ, ನಾನು ಹಿಂದೆನೇ ಬರುತ್ತೇನೆ ಎಂದು ತಿಳಿಸಿದಳು. ಹೇಗಾದರೂ ಮಾಡಿ ನಾಳೆ ಹುಡುಗನಲ್ಲಿ ಏಕಾಂತದಲ್ಲಿ ಮಾತಾಡಿ ಕೆಲಸಕ್ಕೆ ಹೋಗುವುದರ ಕುರಿತು ಮಾತನಾಡಬೇಕು ಎಂದು ನಿಶ್ಚಯಿಸಿದಳು. ಸ್ವಲ್ಪ ಸಮಯದ ನಂತರ ಮೆಲ್ಲನೆ ಎದ್ದು ಬಟ್ಟೆ ಬದಲಾಯಿಸಿ ಮುಖವನ್ನು ತೊಳೆದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಳು. ಬಟ್ಟಲು ಕಣ್ಣು, ನೀಳವಾದ ಕೂದಲು, ಸಂಪಿಗೆ ಎಸಳಿನಂತಹ ಮೂಗು, ಅರೆಬಿರಿದಂತಿರುವ ಕೆಂಪು ತುಟಿ, ನೀಳವಾದ ಕತ್ತು, ಬಿಳಿ ವರ್ಣ, ಮಾಟವಾದ ಮೈ, ಕಡೆದಿಟ್ಟ ಶಿಲ್ಪದಂತಿದ್ದಳು. ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನ್ನುವ ಸೌಂದರ್ಯ ನನ್ನದು. ಆ ಹುಡುಗ ಒಪ್ಪಿರುವುದರಲ್ಲಿ ತಪ್ಪೇನೂ ಇಲ್ಲ ಎಂದು ಯೋಚಿಸುತ್ತಾ ಮೈ ಮರೆತಳು. ಕಾಂತರಾಜುರವರು ಮಗಳೇ ಎಂದು ಕರೆಯಲು ದಡಬಡಾಯಿಸಿ ಹೋಗಿ ಊಟ ಮುಗಿಸಿ ಬಂದಳು. ಮಾರನೆಯ ದಿನ ಹುಡುಗಿಯನ್ನು ನೋಡಲು ಸರಿಯಾಗಿ 10 ಗಂಟೆಗೆ ಅರವಿಂದ್ ಮತ್ತು ಅವನ ತಂದೆ ತಾಯಿ ಬಂದಿದ್ದು, ಪಚ್ಚೆ ಹಸಿರು ಬಣ್ಣದ ಶರ್ಟ್ ಮತ್ತು ಕೆನೆ ಬಣ್ಣದ ಪ್ಯಾಂಟ್ನಲ್ಲಿ ಅದ್ಭುತವಾಗಿ ಕಾಣಿಸುತ್ತಿದ್ದ ಅರವಿಂದನನ್ನು ನೋಡಿ ಅಹಲ್ಯಗೆ ಹುಡುಗನೇನೋ ಒಪ್ಪಿಗೆಯಾದನು. ಆದರೆ ಹುಡುಗನಿಗೆ ಹುಡುಗಿಯೊಟ್ಟಿಗೆ ಮಾತನಾಡಲು ಅವಕಾಶವನ್ನು ಕೊಡುವವರು ಎಂದು ಕಾದಿದ್ದ ಅಹಲ್ಯಗೆ ನಿರಾಶೆಯಾಗಿತ್ತು.
ಅರವಿಂದನೊಂದಿಗೆ ಕೆಲಸದ ವಿಷಯ ಮಾತನಾಡಬೇಕೆನ್ನುವುದು ಸಾಧ್ಯವಾಗಿರುವುದಿಲ್ಲ. ಹುಡುಗಿ ಹಿಡಿಸಿದ್ದಾಳೆ. ಆದಷ್ಟು ಬೇಗ ಮದುವೆ ಕಾರ್ಯವನ್ನು ನೆರವೇರಿಸಿ ಕೊಡಿರೆಂದು, ಮದುವೆಯನ್ನು ಅತ್ಯಂತ ಸರಳವಾಗಿ ಮಾಡಿರೆಂದು, ಆರತಕ್ಷತೆಯನ್ನು ನಾವೇ ಅದ್ದೂರಿಯಾಗಿ ಮಾಡುತ್ತೇವೆ ಎಂದು ತಿಳಿಸಿ ಹೊರಟರು. ಆದರೆ ಅಹಲ್ಯ ಮುಖದಲ್ಲಿ ಮಾತ್ರ ದುಗುಡ ಹೆಪ್ಪುಗಟ್ಟಿತ್ತು. ಅರವಿಂದ ಮತ್ತು ಮನೆಯವರ ನಿರ್ಗಮನದ ನಂತರ ಅಹಲ್ಯ ಮನೆಯಲ್ಲಿ ಚರ್ಚೆ ಶುರುವಾಗಿದ್ದು, ಕಾಂತರಾಜುರವರು ಮಗಳನ್ನು ಕುರಿತು, ಮಗಳೇ, ಅರವಿಂದ ಒಪ್ಪಿಗೆಯಾದನೆ ಎಂದು ಕೇಳಲು ಪಾರ್ವತಮ್ಮನವರು, ಒಪ್ಪಿಗೆಯಾಗದ ಏನು, ಸಂಸ್ಕಾರವಂತ ಹುಡುಗ, ನಾವೇ ಹುಡುಕಿದರೂ ಸಿಕ್ಕುವುದಿಲ್ಲ. ಅಂಥದ್ದರಲ್ಲಿ ಬಳ್ಳಿ ಬಂದು ಕಾಲಿಗೆ ಸಿಕ್ಕಿದೆ, ಬಿಡೋದಕ್ಕಾಗತ್ತಾ? ನೀವು ಸರಿಯಾಗಿ ಕೇಳ್ತಿದ್ದೀರಾ. ಮದುವೆಯು ಸರಳವಾಗಿ ಮಾಡಲು ತಿಳಿಸಿದ್ದಾರೆ. ಶ್ರೀಮಂತಿಕೆಯ ಹಮ್ಮು ಬಿಮ್ಮು ಸ್ವಲ್ಪವೂ ಇಲ್ಲ. ಇನ್ನೇನು ಬೇಕು? ನಮ್ಮ ಅಹಲ್ಯ ಅದೃಷ್ಟವಂತೆಯೇ ಸರಿ ಎಂದು ಅಹಲ್ಯ ಒಪ್ಪಿಗೆಯನ್ನು ತಾವೇ ತಿಳಿಸಿದ್ದರು. ಇದಾಗಿ ಮದುವೆಯ ದಿನದವರೆಗೆ ಅರವಿಂದನೊಟ್ಟಿಗೆ ಏಕಾಂತದಲ್ಲಿ ಮಾತನಾಡುವ ಯಾವ ಅವಕಾಶವೂ ಸಿಕ್ಕಿರಲಿಲ್ಲ. ಅಹಲ್ಯ ಮನೆಯವರೆಲ್ಲ ತುಂಬ ಸಂತೋಷದಿಂದ ಮದುವೆಯ ತಯಾರಿಯಲ್ಲಿ ತೊಡಗಿದ್ದರು. ಮದುವೆಯ ದಿನ ಸಮೀಪಿಸಿಯೇ ಬಿಟ್ಟಿತು. ಒಂದು ಕೆಂಪಿನರಳಿನ ಸೆಟ್ಟನ್ನು ಅರವಿಂದನ ಮನೆಯವರು ಅಹಲ್ಯಾಳಿಗೆ ನೀಡಿದ್ದು, ಕೆನೆ ಬಣ್ಣದ ಕೆಂಪು ಬಾರ್ಡರಿನ ಸೀರೆಯಲ್ಲಿ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು. ಅಹಲ್ಯ ಶುಭ ಮುಹೂರ್ತದಲ್ಲಿ ಅಹಲ್ಯ ಸತಿಪತಿಗಳಾದರು. ಮದುವೆ ಕಾರ್ಯ ಎಲ್ಲ ಮುಗಿದು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಆರತಕ್ಷತೆಯೂ ನೆರವೇರಿದ್ದು, ಬಂದವರೆಲ್ಲ ಒಳ್ಳೆಯ ಹೇಳಿ ಮಾಡಿಸಿದ ಜೋಡಿ ಎಂದು ಹೊಗಳಿದ್ದು. ಅರವಿಂದನಿಗಂತೂ ಆಕಾಶಕ್ಕೆ ಮೂರೇಗೇಣು ಎನ್ನಿಸುವಷ್ಟು ಖುಷಿ. ಮನಗೊಪ್ಪುವ ಮಡದಿ ಪಕ್ಕದಲ್ಲಿ ಇರಲು ಇನ್ನೇನು ಬೇಕು ಎಂದು ಸಣ್ಣದಾಗಿ ಹಾಡನ್ನು ಗುನುಗುತ್ತಾ ಮುಂದಿನ ಶಾಸ್ತ್ರದ ಕಡೆಗೆ ಗಮನವನ್ನು ಹರಿಸಿದನು. ಪ್ರಥಮ ರಾತ್ರಿ ಎಂದು ಹೂವಿನಿಂದ ಸಿಂಗರಿಸಿದ್ದ ಅರವಿಂದನ ಕೋಣೆಯಲ್ಲಿ ಅಹಲ್ಯ ಕುಳಿತಿದ್ದು, ಮನಸ್ಸಿನಲ್ಲಿ ಸಾವಿರ ಯೋಚನೆ ಓಡುತ್ತಿದ್ದು, ಹೇಗಾದರೂ ಮಾಡಿ ಅರವಿಂದನನ್ನು ಒಪ್ಪಿಸಿ ಕೆಲಸವನ್ನು ಮುಂದುವರಿಸಬೇಕೆಂದು ನಿಶ್ಚಯಿಸಿದಳು. ಅದರಂತೆ ಅರವಿಂದನ ಆಗಮನದ ಪ್ರತೀಕ್ಷೆಯಲ್ಲಿದ್ದಳು. ಅದರಂತೆ ಅರವಿಂದ ಬಂದ ತಕ್ಷಣ ವಿಷಯವನ್ನು ಪ್ರಸ್ತಾಪಿಸಿದಳು. ಅರವಿಂದ, ಈ ಸಮಯದಲ್ಲಿ ಇದೆಲ್ಲ ಯಾಕೆ? ನೀನು ಕೆಲಸವನ್ನು ಮಾಡುವ ಅವಶ್ಯಕತೆ ಆದರೂ ಏನಿದೆ? ನಿನಗೆ ಏನು ಬೇಕು ಕೇಳು, ನಾನೇ ಕೊಡಿಸುವೆ. ಮುಂದಿನ ವರ್ಷದಲ್ಲಿ ಮನೆ ಕಟ್ಟಿಸುವ ಯೋಚನೆ ಇದೆ. ಕಂಪನಿ ಕಡೆಯಿಂದ ಬೇರೆ ಬೇರೆ ಊರು ಸುತ್ತುವ ಅವಕಾಶವೂ ನನಗಿದೆ. ಮತ್ತೆ ಯಾಕೆ ನೀನು ಹೊರಗಡೆ ಹೋಗಿ ಕೆಲಸ ಮಾಡಿ ಕಷ್ಟಪಡಬೇಕು? ನನಗೆ ನನ್ನನ್ನು ಮತ್ತು ನನ್ನ ಮನೆಯನ್ನು ನಿಭಾಯಿಸುವ ಹೆಂಡತಿ ಅವಶ್ಯಕತೆ ಇದೆ. ಈ ಕೆಲಸವೆಲ್ಲ ಯಾಕೆ ಹೇಳು ಎಂದು ಹೇಳಲು ಅಹಲ್ಯ ಸಪ್ಪಗೆ ಮುಖ ಮಾಡಿಕೊಂಡಳು. ಮೊದಲನೆಯ ರಾತ್ರಿ ಹೆಂಡತಿಯ ಮನಸ್ಸನ್ನು ನೋಯಿಸಲು ಇಷ್ಟಪಡದೆ, ಸರಿ, ಒಪ್ಪಿಕೊಳ್ಳುವೆ. ಆದರೆ ಈ ಮನೆಯನ್ನು ನಿಭಾಯಿಸುವಲ್ಲಿ ನನ್ನ ಸಹಾಯವನ್ನು ಯಾವುದೇ ಕಾರಣಕ್ಕೂ ಅಪೇಕ್ಷಿಸಬೇಡ. ಮತ್ತೆ ನನಗೆ ಎಲ್ಲ ಕೆಲಸದಲ್ಲೂ ಅಚ್ಚುಕಟ್ಟಾಗಿರಬೇಕು. ಕೆಲಸದವರ ಕೆಲಸ ನನಗೆ ಆಗಿ ಬರುವುದಿಲ್ಲ. ಆದ್ದರಿಂದ ಮನೆಯ ಕೆಲಸವನ್ನೆಲ್ಲ ನೀನೇ ನಿಭಾಯಿಸಬೇಕಾಗಿ ಬರುವುದು. ಮನೆಯನ್ನು ಓರಣವಾಗಿ ಇಟ್ಟುಕೊಳ್ಳಬೇಕು. ಎಲ್ಲ ಕೆಲಸದಲ್ಲೂ ಅಚ್ಚುಕಟ್ಟುತನ ಎದ್ದು ಕಾಣಿಸಬೇಕು. ಅಡುಗೆಯಲ್ಲಿಯೂ ಯಾವುದು ಲೋಪವಿರದಂತೆ ನೋಡಿಕೊಳ್ಳಬೇಕು. ಹಾಗಿದ್ದರೆ ಸರಿ ಎಂದು ಹೇಳಲು ಅಹಲ್ಯಾಗೆ ಸಮಾಧಾನವಾಯಿತು. 1 ತಿಂಗಳಿನವರೆಗೆ ರಜೆಯನ್ನು ಹಾಕಿದ್ದ ಅರವಿಂದ್ ಮಧುಚಂದ್ರಕ್ಕೆ ಎಂದು ದೆಹಲಿ, ಮನಾಲಿ ಎಂದು ಎಲ್ಲ ಕಡೆ ಸುತ್ತಿ ಬಂದಿದ್ದರೂ ತಿಂಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ನಂತರ ಅರವಿಂದ ಕಚೇರಿಗೆ ಹೋಗಲು ಶುರು ಮಾಡಿದ. ಅದರಂತೆ ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ ಬರುವುದು 9 ಗಂಟೆಯಾಗುತ್ತಿತ್ತು. ಅಹಲ್ಯ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ರುಚಿಯಾದ ಭಕ್ಷ್ಯಗಳನ್ನು ತಯಾರಿಸುತ್ತಿದ್ದಳು. ಅಲ್ಲದೆ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಅರವಿಂದನಿಗೆ ಹೊತ್ತಿಗೆ ರುಚಿಯಾಗಿ ಬೇಕಿತ್ತು. ಬೆಳಗ್ಗೆ ಅನ್ನದ ಉಪಹಾರವನ್ನು ಸೇವಿಸುತ್ತಿರಲಿಲ್ಲ. ರೊಟ್ಟಿ, ಕಡುಬು, ಚಪಾತಿ, ದೋಸೆ, ಇಡ್ಲಿ, ಪೋಹ ಹೀಗೆ ಬೇಕಿತ್ತು. ಮಧ್ಯಾಹ್ನ ಅನ್ನ, ಸಾಂಬಾರು, 2 ತರಹದ ಪಲ್ಯ, ಮೊಸರು ಹೀಗೆ ವಿಧವಾಗಿ ಬೇಕಿತ್ತು. ರಾತ್ರಿ ಚಪಾತಿ, ಮಧ್ಯಾಹ್ನದ ಪಲ್ಯ ಆಗುತ್ತಿರಲಿಲ್ಲ. ಹೊಸದಾಗಿಯೇ ಮಾಡಿಕೊಡಬೇಕಾಗಿತ್ತು. ಕೆಲಸಕ್ಕೆ ಹೋಗಲು ಇನ್ನೂ ಸಮಯವಿದ್ದುದರಿಂದ ಎಲ್ಲವೂ ಸಾಂಗೋಪಾಯವಾಗಿ ನಡೆಯುತ್ತಿತ್ತು. ಆದರೆ ಕೆಲಸಕ್ಕೆ ಹೋಗುವಾಗ ಏನು ಮಾಡುವುದು ಎನ್ನುವುದೇ ಯೋಚನೆಯಾಗಿತ್ತು. ಹೀಗೆ ದಿನಗಳು ಕಳೆಯುತ್ತಿರಲು ಕಚೇರಿಗೆ ಹೋಗುವ ದಿನವೂ ಬಂದೇ ಬಿಟ್ಟಿತು. ಅಂತೆಯೇ ಬೆಳಗ್ಗೆ 5 ಗಂಟೆಗೆ ಎದ್ದು ಚಪಾತಿ ಪಲ್ಯ ಮಾಡಿ, ಮಧ್ಯಾಹ್ನಕ್ಕೆ ದಾಲ್, ಅನ್ನ, 2 ಬಗೆಯ ಪಲ್ಯ ಮಾಡಿ ಬೇಗನೆ ಕೆಲಸವನ್ನು ಮಾಡಿ ಮುಗಿಸಿದಳು. ಸಮಯಕ್ಕೆ ಸರಿಯಾಗಿ ಅರವಿಂದ ಎದ್ದ ಕೂಡಲೇ ಅವನಿಗೆ ಸ್ನಾನಕ್ಕೆ ಬಿಸಿ ನೀರನ್ನು ತಣ್ಣೀರಿನ ಜೊತೆ ಹದಗೊಳಿಸಿ, ಕಚೇರಿಗೆ ಹಾಕಿಕೊಂಡು ಹೋಗುವ ಬಟ್ಟೆಯನ್ನು ಹೊಂದಿಸಿ, ಶೂ ಪಾಲಿಶ್ ಮಾಡಿ ತೆಗೆದಿರಿಸಿದಳು. ಅರವಿಂದನ ತಿಂಡಿಯನ್ನು ತಿಂದು ನಗುತ್ತಾ ಕಳುಹಿಸಿಕೊಟ್ಟಳು. ನಂತರ ಬೇಗ ತಾನು ತಯಾರಾಗಿ ಕಚೇರಿಗೆ ಹೋದಳು. ಕಚೇರಿ ಹತ್ತಿರವೇ ಇದ್ದುದರಿಂದ ಏನೋ ಸಮಾಧಾನ. ಸಂಜೆ ಕಚೇರಿಯು 6 ಗಂಟೆಗೆ ಮುಗಿಸಿ ಬೇಗ ಮನೆಗೆ ಬಂದು ರಾತ್ರಿಯ ಅಡುಗೆಯ ತಯಾರಿಯಲ್ಲಿ ಸಮಯ ಮುಗಿದೇ ಹೋಗುತ್ತಿತ್ತು. ಇದರ ನಡುವೆ ಪಾರ್ವತಮ್ಮನವರು ಫೋನ್ ಮಾಡಿ ಕೆಲಸ ಮಾಡುವುದರ ಕುರಿತು ಕಟುವಾಗಿ ನಿಂದಿಸಿದರು. ಅಲ್ಲದೆ ಅರವಿಂದನ ತಾಯಿ ಅರವಿಂದನಿಗೆ ಫೋನ್ ಮಾಡಿ ಅಹಲ್ಯ ಕೆಲಸ ಮಾಡುವ ಅನಿವಾರ್ಯತೆಯ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಮುಂದುವರೆದು ಪಾರ್ವತಮ್ಮನಲ್ಲಿ ತಮ್ಮ ದೂರನ್ನು ಹೇಳಿದ್ದೂ ಆಯಿತು. ಆದರೆ ಅರವಿಂದ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಕೆಲಸದ ಕುರಿತು ಏನೋ ಆಕ್ಷೇಪಣೆ ವ್ಯಕ್ತಪಡಿಸದಿದ್ದರೂ ಯಾವುದೇ ರೀತಿಯ ಸಹಾಯವನ್ನು ಮಾಡುತ್ತಿರಲಿಲ್ಲ. ಹೀಗೆ ದಿನಗಳು ಸಾಗುತ್ತಿರಲಿ ಒಂದು ಹೊಸ ಮನೆಯನ್ನು ಕೊಂಡು ಗೃಹ ಪ್ರವೇಶವನ್ನು ನೆರವೇರಿಸಿದ್ದೂ ಆಯಿತು. ನೆಂಟರು,
ಸ್ನೇಹಿತರು ಎಂದು ಎಲ್ಲರೂ ಬಂದು ಹರಸಿದ್ದೂ ಆಯಿತು. ಈ ಮನೆಗೆ ಗೃಹ ಅಲಂಕಾರಕ್ಕಾಗಿ ತನ್ನ ಉಳಿತಾಯದ ದುಡ್ಡಿನಲ್ಲೇ ಎಲ್ಲವನ್ನೂ ತಂದಳು. ಈಗ ಅವಳ ಸಂಬಳ 5 ಅಂಕಿ ತಲುಪಿದ್ದು ಹಣಕ್ಕಾಗಿ ಅರವಿಂದನಲ್ಲಿ ಕೇಳುತ್ತಿರಲಿಲ್ಲ. ತನಗೆ ಬೇಕಾದ ವಸ್ತುವನ್ನು ತನಗೆ ಇಷ್ಟ ಬಂದಂತೆ ಖರ್ಚು ಮಾಡತೊಡಗಿದಳು. ಸಮಯವು ಹೀಗೆ ಕಳೆಯುತ್ತಿರಲು ದಂಪತಿಗಳ ನಡುವೆ ಪ್ರೇಮದ ಕುರುಹಾಗಿ ಇಳೆಯು ಇವರ ಜೀವನದಲ್ಲಿ ಬಂದಾಗಿತ್ತು. 6 ತಿಂಗಳಿನ ಬಾಣಂತನವನ್ನು ಮುಗಿಸಿ ಅರವಿಂದನ ಮನೆಗೆ ಕಾಲಿರಿಸಿದ್ದಾಗಿತ್ತು. ಈಗ ಅರವಿಂದ ಮಗುವಿಗೆ ಸರಿಯಾಗಿ ಸಮಯವನ್ನು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಕೆಲಸವನ್ನು ಬಿಟ್ಟು ಬಿಡು ಎಂದು ಹೇಳಿದ. ಈಗಾಗಲೇ ಒಳ್ಳೆಯ ಹುದ್ದೆಯಲ್ಲಿದ್ದ ಅಹಲ್ಯಾಳಿಗೆ ಕೆಲಸವನ್ನು ತ್ಯಜಿಸುವುದು ಮನಸೊಪ್ಪದ ಸಂಗತಿಯಾಗಿತ್ತು. ಈ ಹುದ್ದೆಯನ್ನು ತಲುಪಲು ತುಂಬಾ ನುಂಗಿಕೊಂಡಿದ್ದಳು. ಕೆಲಸವನ್ನು ಬಿಡುವುದು ಗಂಟಲಿನ ಬಿಸಿ ತುಪ್ಪವಾಗಿತ್ತು. ಆ ದಿನ ರಾತ್ರಿ ಅರವಿಂದ ಇಳೆಯ ಜೊತೆ ಸಂತೋಷದಿಂದ ಆಡಿಕೊಂಡಿರುವ ಸಮಯವನ್ನು ನೋಡಿ ಮೆಲ್ಲನೆ ವಿಷಯವನ್ನು ಪ್ರಸ್ತಾಪಿಸಿದಳು. ಏನ್ರಿ, ಇದ್ದಕ್ಕಿದ್ದ ಹಾಗೆ ಕೆಲಸವನ್ನು ಬಿಟ್ಟು ಬಿಡು ಎಂದರೆ ಹೇಗೆ? ನಾನು ಈ ಹುದ್ದೆಗೆ ಏರಲು ತುಂಬ ಕಷ್ಟಪಟ್ಟಿದ್ದೇನೆ. ಈಗ ಇದ್ದಕ್ಕಿದ್ದ ಹಾಗೆ ಕೆಲಸವನ್ನು ಬಿಟ್ಟು ಬಿಡು ಎಂದರೆ ಹೇಗೆ? ನಿಮ್ಮ ಸಹಕಾರವಿಲ್ಲದೆ ನಾನು ಮನೆ ಕೆಲಸ, ಕಚೇರಿಯ ಕೆಲಸ ಎಲ್ಲವನ್ನೂ ನಿಭಾಯಿಸಿಲ್ಲವೇ? ನಿಮ್ಮ ಎಲ್ಲ ಕಷ್ಟದಲ್ಲಿಯೂ ನಾನು ನನ್ನ ಕೈಲಾದ ಆರ್ಥಿಕ ಸಹಾಯವನ್ನು ಮಾಡಿಲ್ಲವೇ? ಮರೆತು ಹೋಯಿತಾ ಮನೆಯ ಬ್ಯಾಂಕ್ ಸಾಲದಲ್ಲಿ ಮಾಡಿದ ಸಹಾಯ ಎಂದು ಕೇಳಲು ಅರವಿಂದ ಯೋಚನೆಯಲ್ಲಿ ಬಿದ್ದನು. ಈಗ 1.5 ವರ್ಷಗಳ ಹಿಂದೆ ಅಪ್ಪ ವಾಹನ ಅಪಘಾತದಲ್ಲಿ ಸ್ವರ್ಗಸ್ಥರಾದಾಗ ತಕ್ಷಣಕ್ಕೆ ಸಕಲೇಶಪುರಕ್ಕೆ ಹೋಗಬೇಕಾಗಿ ಬಂದಿದ್ದು. ದುಃಖದಿಂದ ಅಪ್ಪ ಅಮ್ಮನ ಕ್ರಿಯಾದಿ ಕರ್ಮಗಳನ್ನು ಮುಗಿಸಿ 1 ತಿಂಗಳ ನಂತರ ಆಸ್ತಿಯಲ್ಲಿ ಅಷ್ಟು ಆಸಕ್ತಿ ಇಲ್ಲದ ಅರವಿಂದ ಅದನ್ನು ಮಾರಿ ಬಂದ ಹಣದಲ್ಲಿ ಬೆಂಗಳೂರಿನಲ್ಲಿ ಕೊಂಡ ಮನೆಯ ಸಾಲವನ್ನು ತೀರಿಸಿ ಆರಾಮದಾಯಕ ಜೀವನ ನಡೆಸುವುದೆಂದು ತೀರ್ಮಾನಿಸಲು ಅವನಿಗೊಂದು ಆಘಾತ ಕಾದಿತ್ತು. ಆಸ್ತಿಯೆಲ್ಲವೂ ಅಪ್ಪನ ಸ್ವಯಾರ್ಜಿತವಾಗಿದ್ದು ಅಪ್ಪ ಎಲ್ಲವನ್ನೂ ಅಕ್ಕನ ಹೆಸರಿಗೆ ಮಾಡಿದ್ದು ಬಿಡಿಗಾಸು ಸಿಗದೆ ಹಳ್ಳಿಯ ಮನೆಯನ್ನು ಮಾತ್ರ ಬಿಟ್ಟು ಹೋಗಿದ್ದರು. ಇದು ಒಂದು ದುರಂತವೇ ಸರಿ. ಹೇಗೋ ಆ ಹಳ್ಳಿ ಮನೆಯನ್ನು ಕಡಿಮೆ ಕ್ರಯಕ್ಕೆ ಮಾರಿ ಬೆಂಗಳೂರು ಎಂಬ ಮಹಾಪಟ್ಟಣವನ್ನು ಶಾಶ್ವತವಾಗಿ ಸೇರಿಯಾಗಿತ್ತು. ಅದೇ ಸಮಯಕ್ಕೆ ಕಾಕತಾಳೀಯವೆಂಬಂತೆ ಸಿಗಬೇಕಾಗಿದ್ದ ಉನ್ನತ ಹುದ್ದೆಯು ಸ್ವಲ್ಪದರಲ್ಲಿಯೇ ತಪ್ಪಿ ಹೋಗಿದ್ದು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದನು. ಆಗ ಅಹಲ್ಯ ತನ್ನ ಉಳಿತಾಯವನ್ನೆಲ್ಲ ಕೊಟ್ಟು ಸಂಕಷ್ಟದಿಂದ ಪಾರು ಮಾಡಿದ್ದಳು. ಆದರೆ ಈಗ ಯಾವುದೇ ಆರ್ಥಿಕ ತೊಂದರೆ ಇಲ್ಲವಷ್ಟೇ ಎಂದು ಯೋಚಿಸಿ ಅಹಲ್ಯಾಳಿಗೆ ನೋವನ್ನು ಕೊಡಲು ಇಚ್ಛಿಸದೆ, ಹಾಗಾದರೆ ಏನು ಮಾಡೋಣ, ನೀನೇ ಹೇಳು. ಇಳೆ ತುಂಬ ಪುಟ್ಟ ಮಗು. ಆ ಮಗುವನ್ನು ನೋಡಿಕೊಳ್ಳಲು ಏನು ಮಾಡುವುದು? ನಿನ್ನ ಕೆಲಸ ಮಾಡುವ ಹುಚ್ಚಿನಿಂದ ಪುಟ್ಟ ಮಗುವಿನ ಆರೈಕೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗಬಾರದು. ನಿನ್ನ ತಾಯಿ ಏನಾದರೂ ಬರುವರಾ? ಕೇಳಿ ನೋಡು ಎನ್ನಲು ಅಹಲ್ಯ ಅದು ಸಾಧ್ಯವಾಗದ ಮಾತು. ಯಾಕೆಂದರೆ ಇಬ್ಬರ ಅಣ್ಣರ ಮದುವೆಯೂ ನಡೆದು ಅತ್ತಿಗೆ ಬಂದಿರುವರು. ಅವರು ಅಮ್ಮನನ್ನು ಬರಲು ಬಿಡುವುದಿಲ್ಲ. ಮಗುವನ್ನೇ ಇಲ್ಲಿ ತಂದು ಬಿಡು, ನೋಡಿಕೊಳ್ಳುವೆ ಎಂದು ಹೇಳಿದ್ದಾರೆ. ಹೋಗುವ ದಾರಿಯಲ್ಲಿಯೇ ಅಮ್ಮನ ಮನೆ ಇರುವುದರಿಂದ ಹಾಗೇ ಬಿಟ್ಟು ಹೋಗಿ ಕರೆದುಕೊಂಡು ಬರುವೆನು. ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಒಪ್ಪಿಗೆಯನ್ನು ಪಡೆದಳು. ಅರವಿಂದನ ಒಪ್ಪಿಗೆಯೇನೋ ಪಡೆದಳು. ಆದರೆ ಮನೆ ಕೆಲಸ, ಮಗುವಿನ ಕೆಲಸ, ಅರವಿಂದನ ಊಟ ಉಪಹಾರ ಎಂದು 1 ವಾರದಲ್ಲಿ ಸಾಕಬೇಕಾಯಿತು. ಆದರೆ ಅರವಿಂದನದ್ದು ಅದೇ ಮೊಂಡುತನ. ಯಾವುದೇ ಕೆಲಸದಲ್ಲಿಯೂ ಸಹಕಾರವಿಲ್ಲ. ಅಲ್ಲದೆ ತಿನ್ನುವುದರಲ್ಲಿಯೂ ಯಾವುದೇ ರಾಜಿ ಮಾಡಿಕೊಳ್ಳಲು ಒಪ್ಪುವುದೂ ಇಲ್ಲ. ಹಾಗೂ ಹೀಗೂ ಮನೆ ಕೆಲಸವೆಂದು ಒಬ್ಬರು ಮನೆ ಕೆಲಸಕ್ಕೆ ಎಂದು ಮಹಿಳೆಯನ್ನು ಗೊತ್ತುಪಡಿಸಿದಳು. ಅದರಂತೆ ಮನೆ ಕಸ, ಮುಸುರೆ, ಬಟ್ಟೆ ತೊಳೆಯುವುದರಿಂದ ಸ್ವಲ್ಪ ಒತ್ತಡ ಕಡಿಮೆಯಾಯಿತು. ಆದರೆ ಅಡಿಗೆ ಕೆಲಸವನ್ನು ಅಹಲ್ಯಾಳೇ ಮಾಡಬೇಕೆಂದು ಅರವಿಂದ ಪಟ್ಟು ಹಿಡಿದನು. ಅದರಂತೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳುವ ಪರಿಪಾಠವನ್ನು ಬೆಳೆಸಿಕೊಂಡಳು. ಹೀಗೆ ದಿನಗಳು ಕಳೆದಂತೆ ಇಳೆ 6 ವರ್ಷದವಳಾಗಿದ್ದು ಶಾಲೆಗೆ ಕಳುಹಿಸತೊಡಗಿದಳು. ಸಂಜೆ ಅಮ್ಮನ ಮನೆಯಲ್ಲಿ ಇಳಿಯುವಂತೆ ವ್ಯವಸ್ಥೆಯನ್ನು ಮಾಡಿದ್ದಳು. ಆದರೆ ಇತ್ತೀಚೆಗೆ ಅಮ್ಮನಿಗೆ ವಯೋಸಹಜ ಕಾಯಿಲೆಗಳು, ಅಣ್ಣನ ಮಕ್ಕಳ ಜೊತೆಗೆ ಮಗುವನ್ನು ನೋಡಿಕೊಳ್ಳುವುದು ಸಹ ದುಸ್ತರವಾಗಿತ್ತು. ಎಲ್ಲ ಸಮವಯಸ್ಕರಾಗಿದ್ದುದರಿಂದ ಜಗಳ ಗಲಾಟೆ ಸಾಮಾನ್ಯವಾಗಿತ್ತು. ಇದರ ಜೊತೆಗೆ ಅತ್ತಿಗೆಯರು ಯಾವುದೇ ತಪ್ಪು ಮಾಡದೆ ಇಳೆಯ ಮೇಲೆ ವಿನಾಕಾರಣ ರೇಗುವುದು ಸಾಮಾನ್ಯವಾಗಿತ್ತು. ಒಮ್ಮೆ ಬೇಗ ಕಚೇರಿಯ ಕೆಲಸವನ್ನು ಮುಗಿಸಿ ಅಹಲ್ಯ ಬೇಗನೆ ಅಮ್ಮನ ಮನೆಗೆ ಮಗುವನ್ನು ಕರೆದುಕೊಂಡು ಹೋಗಲು ಬರುವುದಕ್ಕೂ ಅದೇ ಸಮಯಕ್ಕೆ 2ನೆಯ ಅತ್ತಿಗೆ ಇಳೆಗೆ ಹೊಡೆಯುತ್ತಿದ್ದು, ಅತ್ತಿಗೆ ಏನು ಮಾಡುತ್ತಿರುವಿರಿ ಎಂದು ಒಳಗೆ ಅಹಲ್ಯ ಬಂದಳು. ಅದಕ್ಕೆ ಅತ್ತಿಗೆ ಧ್ವನಿ ಏರಿಸಿ, ಬೇರೆಯವರು ದುಡಿಯಲು ನಾವು ಇಲ್ಲಿ ಬೇರೆಯವರ ಮಕ್ಕಳ ಚಾಕರಿ ಮಾಡಬೇಕು ಎಂದು ತನ್ನ ತವರು ಮನೆಯ ಹೂಜಿಯನ್ನು ಹೊಡೆದು ಹಾಕಿದ್ದಾಳೆ ಎಂದು ಅಬ್ಬರಿಸತೊಡಗಿದರು. ಅಷ್ಟರಲ್ಲಿಯೇ ತಲೆನೋವೆಂದು ಮಲಗಿದ್ದ ಪಾರ್ವತಮ್ಮನವರು ಕೋಣೆಯಿಂದ ಹೊರಗೆ ಬರಲು ಅಲ್ಲಿ ಅಹಲ್ಯಾಳು ಮಗುವನ್ನು ಹತ್ತಿರವೆಳೆದುಕೊಂಡು ಅಳುತ್ತಿದ್ದಳು. ಇಳೆಯು, ಅಮ್ಮ, ನಾನು ಹೊಡೆದಿಲ್ಲವಮ್ಮ, ಮಾವನ ಮಗನೇ ಅದನ್ನು ಹೊಡೆದಿದ್ದು ಎಂದು ಜೋರಾಗಿ ಅಳತೊಡಗಿದಳು. ಮತ್ತು ಮಾವನ ಮಗ ಕೂಡ, ಅಯ್ಯೋ ಅಮ್ಮ, ಆಟವಾಡಲು ಹೋಗುವ ಅವಸರದಲ್ಲಿ ಅದನ್ನು ನಾನೇ ಹೊಡೆದೆ, ನೀ ಯಾಕೆ ಇಳೆಗೆ ಹೊಡೆದೆ ಎಂದು ತನ್ನ ತಾಯಿಯನ್ನು ಪ್ರಶ್ನಿಸಿದನು. ಕೂಡಲೇ ಅಹಲ್ಯ ಪರ್ಸಿನಿಂದ
500ರ 2 ನೋಟನ್ನು ತೆಗೆದು ಅತ್ತಿಗೆಯಾಗಿ ಕೊಟ್ಟು, ತಪ್ಪಾಯಿತು, ನನ್ನ ಮಗು ನನ್ನ ಜವಾಬ್ದಾರಿ, ದಯವಿಟ್ಟು ಕ್ಷಮಿಸಿ ಎಂದು ಅಳುತ್ತಾ ಮಗುವನ್ನು ಕರೆದುಕೊಂಡು ಮುಂಬಾಗಿಲನ್ನು ದಾಟಿ ಆಟೋ ಎಂದು ಕರೆಯುತ್ತಾ ಹೋಗಿಯೇ ಬಿಟ್ಟಳು. ಪಾರ್ವತಮ್ಮನವರು ಅಹಲ್ಯ ಅಹಲ್ಯ ನಿಲ್ಲು ಎಂದರೂ ಕೂಡ ಕೇಳಿಸದ ಹಾಗೆ ಹೋಗಿಯೇ ಬಿಟ್ಟಳು. ಇಲ್ಲಿಗೆ ತವರು ಮನೆಯವರಿಗೂ ಅಹಲ್ಯ ಬೇಡವಾಗಿದ್ದಳು. ಏನು ಮಾಡುವುದೆಂದು ಯೋಚಿಸತೊಡಗಿದಳು. 1 ವಾರ ರಜೆಯನ್ನು ಹಾಕಿ ಇಳೆಯನ್ನು ನೋಡಿಕೊಂಡಳು. ಆಗಲೂ ಅರವಿಂದ ಕೆಲಸವನ್ನು ಬಿಡುವಂತೆ ಸೂಚಿಸಿದನು. ಈಗಲೂ ಕೂಡ ಏನೇ ಕಷ್ಟ ಬಂದರೂ ಕೆಲಸವನ್ನು ಬಿಡಬಾರದೆಂದು ನಿರ್ಧರಿಸಿದಳು. ಅಲ್ಲದೆ ಇಳೆ ಬಹಳ ಚೂಟಿ ಹುಡುಗಿಯಾಗಿದ್ದಳು. ಏನೇ ಕೆಲಸವನ್ನಾಗಲಿ ಹೇಳಿಕೊಟ್ಟಿದ್ದನ್ನು ನಿಷ್ಠೆಯಿಂದ ಕಲಿಯುತ್ತಿದ್ದಳು. ಅಮ್ಮನ ಮೇಲೆ ವಿಪರೀತವಾದ ಅನುಕಂಪ. ಅದಕ್ಕಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಅಮ್ಮನ ಕೆಲಸವನ್ನು ಹಗುರವನ್ನಾಗಿ ಮಾಡುತ್ತಿದ್ದಳು. ಅಂತೆಯೇ ಗ್ಯಾಸ್ ಒಲೆಯನ್ನು ಹಚ್ಚುವುದು, ಆರಿಸುವುದು ಅಹಲ್ಯ ಇಳೆಗೆ ಹೇಳಿಕೊಟ್ಟಿದ್ದಳು. ಅದರಂತೆ ಶಾಲೆಯಿಂದ ಬಂದ ತಕ್ಷಣ ಬಟ್ಟೆ ಬದಲಾಯಿಸಿ ಒಲೆ ಹಚ್ಚಿ ಹಾಲು ಬಿಸಿ ಮಾಡಿ ಕುಡಿಯುವಳು. ಜೊತೆಗೆ ಬೆಳಗಿನ ತಿಂಡಿಯನ್ನು ಸೇವಿಸುತ್ತಿದ್ದಳು. ನಂತರ ಸಮಯವನ್ನು ವ್ಯರ್ಥ ಮಾಡದೆ ಹೋಮ್ವರ್ಕ್ ಮಾಡಿಕೊಳ್ಳುವಳು. ಇದೇ ರೀತಿ ದಿನಗಳು ಸಾಗುತ್ತಿರಲು ಅಹಲ್ಯ ಅನಗತ್ಯ ದುಂದುವೆಚ್ಚವನ್ನು ಮಾಡದೆ ಪ್ರಬುದ್ಧತೆಯಿಂದ ಅಳೆದು ತೂಗಿ ಮಗಳಿಗೆ ಮದುವೆಗೆ ಒಡವೆ, ಮದುವೆಗೆ ಖರ್ಚಿಗೆ ಎಂದು ಚೆನ್ನಾಗಿಯೇ ಉಳಿತಾಯ ಮಾಡಿದ್ದಳು. ಇಳೆಯು ಮನೋಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರಿಂದ ಪದವಿಯನ್ನು ಮುಗಿಸಲು ತನ್ನ ದೂರದ ಸಂಬಂಧಿ ಆಕಾಶ್ನನ್ನು ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿದ್ದಳು. ಮುಂದೆ PhD ಮಾಡುವ ಇರಾದೆಯಲ್ಲಿ ಇದ್ದಳು. ಅರವಿಂದ ನಿವೃತ್ತಿಯಾಗಿದ್ದು ವಾಯುವಿಹಾರಕ್ಕೆಂದು ಹೋದಾಗ ಸ್ನೇಹಿತರೊಂದಿಗೆ ತನ್ನ ಹೆಂಡತಿಯ ಕುರಿತು ಆಗೊಮ್ಮೆ ಈಗೊಮ್ಮೆ ಹೊಗಳುವನು. ಅಹಲ್ಯ ತುಂಬ ಗಟ್ಟಿಗಿತ್ತಿ. ಎಷ್ಟೇ ಕಷ್ಟ ಬಂದರೂ ಮೆಟ್ಟಿ ನಿಂತಳು. ಅಂಥ ಹೆಂಡತಿಯ ಗಂಡನಾಗಿರುವುದು ನನ್ನ ಪುಣ್ಯ. ಸದ್ಯದಲ್ಲೇ ಕಚೇರಿಯಲ್ಲಿ ಉನ್ನತ ಅಧಿಕಾರಿಯಾಗುವಳು. ಅವಳ ಕೈಕೆಳಗೆ ಸಾವಿರಾರು ಜನ ಕೆಲಸವನ್ನು ನಿರ್ವಹಿಸುತ್ತಾರೆ ಎಂದು ಹೆಮ್ಮೆ ಪಡುವನು. ಇನ್ನೇನು ಸ್ವಲ್ಪ ದಿನದಲ್ಲಿಯೇ ಪದೋನ್ನತಿ ಹೊಂದುವ ಕನಸಲ್ಲಿ ಉತ್ಸಾಹದ ಚಿಲುಮೆಯಾಗಿದ್ದಳು. ಇದೇ ಸಮಯಕ್ಕೆ ಇಳೆಗೆ 9 ತಿಂಗಳು ತುಂಬಿದ್ದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದು, ಮಗುವಿಗೆ 4 ತಿಂಗಳು ಆಗಲು PhD ಮಾಡಲು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಂದಿದ್ದು, ಒಳ್ಳೆಯ ಉಪನ್ಯಾಸಕರ ಜೊತೆ ಅಭ್ಯಾಸ ಮಾಡುವ ಅವಕಾಶವೂ ಸಿಕ್ಕಿದ್ದು, ಇದಕ್ಕಾಗಿ ತುಂಬ ಕನಸನ್ನು ಕಂಡಿದ್ದಳು. ಆದರೆ ಈ ಸಮಯದಲ್ಲಿ ಮಗುವನ್ನು ನೋಡಿಕೊಳ್ಳುವುದು ಯಾರು ಎನ್ನುವುದೇ ಸಮಸ್ಯೆಯಾಗಿತ್ತು. ಆಕಾಶನ ತಾಯಿಗೆ ಉಬ್ಬಸದ ಕಾಯಿಲೆ ಇರುವುದರಿಂದ ಅವರನ್ನೇ ಒಬ್ಬರು ನೋಡಿಕೊಳ್ಳುವುದು ಅಸಾಧ್ಯವಾಗಿತ್ತು. ಇದೇ ವಿಷಯಕ್ಕೆ ಗಂಡ ಹೆಂಡತಿಯರಿಗೆ ಮಾತಿಗೆ ಮಾತು ಬೆಳೆದು ಆಕಾಶ್ ಇಳೆಗೆ PhD ಕನಸನ್ನು ಬಿಟ್ಟು ಮಗುವಿನ ಕಡೆಗೆ ಗಮನ ಹರಿಸು. ಇನ್ನು ಎಳೆಯ ಕೂಸು. ಆಗಾಗ ಮಗುವಿನ ಆರೋಗ್ಯವೂ ಸರಿಯಿರುವುದಿಲ್ಲ. ಈ ಸಮಯದಲ್ಲಿ ಮನೆ ಕೆಲಸದವರ ಜೊತೆಗೆ ಬಿಡುವುದು ಅಸಾಧ್ಯವಾದ ವಿಷಯ. ನೀನು PhD ಮಾಡಿ ಯಾರನ್ನೂ ಸಾಕುವುದು ಬೇಕಾಗಿಲ್ಲ ಎನ್ನಲು ಇಳೆಯೂ ಕೂಡ ಆಕಾಶ್, ನೀನೇ ಸ್ವಲ್ಪ ದಿನದ ಮಟ್ಟಿಗೆ ಕೆಲಸವನ್ನು ಬಿಟ್ಟು ಬಿಡಬಹುದಲ್ಲ ಎಂದು ವಾದ ಮಾಡತೊಡಗಿದಳು. ಮಾತಿಗೆ ಮಾತು ಬೆಳೆದು ಕೋಪದಿಂದ, ನಾನು ಯಾವುದೇ ಕಾರಣಕ್ಕೂ PhD ಬಿಡುವುದಿಲ್ಲ, ನನ್ನ ಬುದ್ಧಿವಂತಿಕೆಗೆ ಸಿಕ್ಕ ಪುರಸ್ಕಾರವನ್ನು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವುದಿಲ್ಲ ಎಂದು ಮಗುವನ್ನು ಕರೆದುಕೊಂಡು ಅಮ್ಮನ ಮನೆಗೆ ಬಂದು ಬಿಟ್ಟಳು. ತವರು ಮನೆಗೆ ನೇರವಾಗಿ ಬಂದು ಮಗುವನ್ನು ಅಮ್ಮನ ಕೈಗೆ ಕೊಟ್ಟು ಕೋಣೆಯ ಬಾಗಿಲನ್ನು ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಹಲ್ಯ ಅರವಿಂದ್ ಎಷ್ಟೇ ಬಾಗಿಲು ತೊಟ್ಟಿದ್ದರೂ ಬಾಗಿಲು ತೆಗೆಯಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಆಕಾಶ್ ಅವರ ಮನೆಗೆ ಬಂದು ವಿಷಯವನ್ನು ಹೇಳಿದನು. ಇದನ್ನು ಕೇಳಿ ಅಹಲ್ಯ ಮೆಲ್ಲನೆ ಎದ್ದು ಹೋಗಿ, ಮಗಳೇ ಇಳೆ, ನಿನ್ನಲ್ಲಿ ಸ್ವಲ್ಪ ಮಾತನಾಡಬೇಕು, ಹೊರಗೆ ಬಾ ಮಗಳೇ. ಇಷ್ಟು ಸಣ್ಣ ವಿಷಯಕ್ಕೆ ಹೇಳುವುದಾ? ನನ್ನಲ್ಲಿ ಪರಿಹಾರವಿದೆ ಮಗಳೇ, ಹೊರಗಡೆ ಬಾ ಕಂದ ಎನ್ನಲು ಇಳೆ ಮೆಲ್ಲನೆ ಹೊರಗಡೆ ಬಂದಳು. ಅಮ್ಮನನ್ನು ತಬ್ಬಿ, ಅಮ್ಮ, ನಾನು ಆ ರೀತಿ ನಡೆದುಕೊಳ್ಳಬಾರದಿತ್ತು, ನನಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ, ತಪ್ಪಾಯಿತು ಅಮ್ಮ ಎಂದು ಅಳತೊಡಗಿದಳು. ಆಗ ಅಹಲ್ಯ ಜೋರಾಗಿ ನಗುತ್ತಾ, ಅಷ್ಟು ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ಗಂಡನ ಮೇಲೆ ಕೋಪ ಮಾಡಿಕೊಳ್ಳುವುದಾ? ನಾನಿಲ್ಲವಾ? ಗಂಡಸರು ಹಾಗೇನೆ ಮಗಳೇ, ಸ್ವಾರ್ಥಿಗಳು. ಯಾವಾಗಲೂ ಮಹಿಳೆಯರ ಬೆಲೆ ತೆರಬೇಕೆಂದು ಇಚ್ಛಿಸುತ್ತಾರೆ. ಯೋಚಿಸಬೇಡ, ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರವಿದ್ದೇ ಇರುತ್ತದೆ. ನಾನು ಸ್ವಯಂ ನಿವೃತ್ತಿ ತೆಗೆದುಕೊಂಡು ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ದೃಢ ನಿರ್ಧಾರವನ್ನು ಹೇಳಿದಳು. ತಕ್ಷಣ ಇಳೆ, ಅಲ್ಲಮ್ಮ, ಮುಂದಿನ ತಿಂಗಳು ನಿನಗೆ ಪದೋನ್ನತಿ ಹೊಂದುವೆ, ಅಲ್ಲದೆ ಅದು ನಿನ್ನ ಕನಸಲ್ಲವೇ ಎನ್ನಲು ಅಹಲ್ಯ ಜೋರಾಗಿ ನಗುತ್ತಾ, ನಾನು ಉದುರುವ ಒಣಗಿದ ಎಲೆ, ನೀನು ಚಿಗುರುತ್ತಿರುವ ಎಲೆ. ಚಿಗುರುವ ಎಲೆಗೆ ಒಣಗಿದ ಎಲೆಗಿಂತ ಭವಿಷ್ಯವಿದೆ ಮಗಳೇ, ನಿನಗೆ ಉಜ್ವಲವಾದ ಭವಿಷ್ಯವಿದೆ, ಅದನ್ನು ಈಡೇರಿಸಿಕೊ. ತಂದೆ ತಾಯಿಯ ಹೆಸರನ್ನು ಇನ್ನ ಉನ್ನತ ದರ್ಜೆಗೆ ಏರಿಸು ಕಂದ ಎನ್ನಲು ಕಣ್ಣೀರು ತುಂಬಿದ ಕಂಗಳಿಂದ ಅಮ್ಮನನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡಳು.
ತಕ್ಷಣ ಅರವಿಂದ ಯಾರಿಗೂ ಜಗ್ಗದ ನನ್ನ ಅಹಲ್ಯಾಳನ್ನು ಜಗ್ಗಿಸಲು ಮೊಮ್ಮಗನೇ ಬರಬೇಕಾಯಿತು ಎಂದು ನಗೆ ಚಟಾಕಿ ಹಾರಿಸಿದನು. ಎಲ್ಲರಿಗೂ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಸಂತಸವೇ ಆಗಿತು. ಇಲ್ಲಿಗೆ ಈ ಕತೆ ಹಣ್ಣೆಲೆ ಚಿಗುರಿದಾಗ ಕತೆ ಮುಗಿಯಿತು. ಧನ್ಯವಾದಗಳು.